ನಮಸ್ಕಾರ. ಬನ್ನಿ ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ನೇರವಾಗಿ ಧುಮುಕೋಣ. ಭಗವದ್ಗೀತೆಯ ಪುರುಷೋತ್ತಮ ಯೋಗದ ಅತ್ಯಂತ ಆಳವಾದ ತತ್ವಗಳ ರೋಮಾಂಚಕ ಪಯಣ ಇದಾಗಿದೆ. ನಮ್ಮ ದೈನಂದಿನ ಬದುಕಿಗೂ ಮತ್ತು ಪರಮಸತ್ಯಕ್ಕೂ ಇರುವ ಸಂಬಂಧವನ್ನು ನಾವಿಂದು ಬಿಡಿಸಿ ನೋಡಲಿದ್ದೇವೆ. ಆರಂಭದಲ್ಲೇ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ಈ ನಮ್ಮ ಮನುಷ್ಯ ದೇಹವೆಂಬ ಅದ್ಭುತ ಯಂತ್ರವನ್ನ ನಿಜವಾಗಿ ಓಡಿಸುತ್ತಿರುವವರು ಯಾರು? ಕೇವಲ ಆಹಾರ ತಿನ್ನುತ್ತಿದ್ದೇವೆ, ಉಸಿರಾಡ್ತಿದ್ದೇವೆ ಅಷ್ಟೇನಾ? ಖಂಡಿತ ಇಲ್ಲ. ಈ ಭೌತಿಕ ದೇಹದ ಹಿಂದಿರುಮ, ಈ ಯಂತ್ರವನ್ನು ಸುಗಮವಾಗಿ ನಡೆಸುತ್ತಿರುವ ಆ ಗುಪ್ತ ನಿರ್ವಾಹಕ ಯಾರು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ವಿಭಾಗ 1, ನಮ್ಮೊಳಗಿನ ಬೆಂಕಿ, ಅಂದರೆ ಆಂತರಿಕ ಅಗ್ನಿ. ಆಯುರ್ವೇದದ ಪ್ರಕಾರ ನಾವು ಸೇವಿಸುವ ಆಹಾರದಲ್ಲಿ ಮುಖ್ಯವಾಗಿ 4 ವಿಧಗಳಿವೆ. ಭಕ್ಷ್ಯ ಅಂದರೆ ಅಗಿದು ತಿನ್ನುವುದು, ಭೋಜ್ಯ ಅಂದರೆ ನೇರವಾಗಿ ನುಂಗುವುದು, ಲೇಹ್ಯ ಅಂದರೆ ನಾಲಿಗೆಯಿಂದ ನೆಕ್ಕಿ ಸೇವಿಸುವುದು ಮತ್ತು ಚೋಷ್ಯ ಅಂದರೆ ದ್ರವರೂಪದಲ್ಲಿ ಹೀರಿ ಕುಡಿಯುವುದು. ಆದರೆ ಗಮನಿಸಿ, ಕೇವಲ ಈ ಆಹಾರಗಳನ್ನು ಒದಗಿಸುವುದು ಮಾತ್ರ ನಮ್ಮ ಕೆಲಸ. ಜೀರ್ಣಿಸುವ ಪ್ರಕ್ರಿಯೆಯ ಕಥೆನೇ ಬೇರೆ ಇದೆ. ಇಲ್ಲಿ ಪ್ರವೇಶಿಸ್ತಾನೆ ನಮ್ಮ ಆಂತರಿಕ ನಿರ್ವಾಹಕ, ಅದೇ ವೈಶ್ವಾನರ ಅಗ್ನಿ. ನಮ್ಮ ಹೊಟ್ಟೆಯಲ್ಲಿರುವ ಈ ದೈವಿಕ ಜೀರ್ಣಾಗ್ನಿಯೇ ಪ್ರಾಣ ಮತ್ತು ಅಪಾನ ಎಂಬ ಜೀವವಾಯುಗಳ ಸಹಾಯದಿಂದ ನಾವು ತಿಂದ ಆಹಾರವನ್ನು ಪಚನ ಮಾಡುವುದು. ಅಂದರೆ ಒಂದು ಉನ್ನತ ದೈವಿಕ ಶಕ್ತಿಯೇ ಆಂತರಿಕ ಅಗ್ನಿಯಾಗಿ ಕುಳಿತು ನಮಗೆ ಬದುಕಲು ಬೇಕಾದ ಪೋಷಣೆಯನ್ನು ನೀಡ್ತಿದೆ. ಮತ್ತು ಇದು ಎಷ್ಟು ಅದ್ಭುತವಾಗಿ ವಿವರಿಸ್ತದೆ ಅಂದರೆ, ಮನುಷ್ಯನ ಜೀರ್ಣಾಂಗ ವ್ಯವಸ್ಥೆ ಮತ್ತು ಒಂದು ಕಾರಿನ ಇಂಜಿನ್ ನಡುವಿನ ಹೋಲಿಕೆಯನ್ನು ಇದು ಸ್ಪಷ್ಟವಾಗಿಸುತ್ತದೆ. ಕಾರಿಗೆ ಇಂಧನ ಹಾಕಿದ್ರೆ ಮಾತ್ರ ಸಾಲದು, ಆ ಇಂಧನವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ಒಂದು ಇಂಜಿನ್ ಬೇಕೇ ಬೇಕು. ಅದೇ ರೀತಿ ನಾವು ತಿನ್ನುವ ಆಹಾರ ಇಂಧನವಾದರೆ ಈ ವೈಶ್ವಾನರ ಅಗ್ನಿಯೇ ನಮ್ಮ ಒಳಗಿನ ಇಂಜಿನ್. ಸಾವಿರಾರು ವರ್ಷಗಳ ಹಿಂದಿನ ಸಂಸ್ಕೃತ ಶ್ಲೋಕಗಳು ಇಂದಿಗೂ ಎಷ್ಟು ಪ್ರಸ್ತುತವಾಗಿವೆ ಅಲ್ವಾ? ಕೇವಲ ಒಳಗಡೆ ಮಾತ್ರವಲ್ಲ, ಹೊರಗಡೆಯೂ ಈ ದೈವಿಕ ಶಕ್ತಿಯದೇ ನಿರ್ವಹಣೆ. ರಾಜ ಮತ್ತು ಮಂತ್ರಿಯ ಆ ಸಣ್ಣ ಕಥೆ ನೆನಪಿಸ್ಕೊಳ್ಳಿ. ಬೇಟೆಯಾಡಲು ಹೋದಾಗ ರಾಜನ ಬೆರಳು ಕತ್ತರಿಸಿ ಹೋದಾಗ ಮಂತ್ರಿ ಆದದ್ದೆಲ್ಲ ಒಳ್ಳೆಯದಕ್ಕೆ ಅನ್ನುತ್ತಾನೆ. ಮುಂದೆ ಕಾಡು ಜನರು ರಾಜನನ್ನು ದೇವಿಗೆ ಬಲಿ ಕೊಡಲು ಹೋದಾಗ ಆ ಕತ್ತರಿಸಿದ ಬೆರಳೆ ಆತನನ್ನು ಬಲಿಯಾಗುವುದರಿಂದ ಉಳಿಸುತ್ತದೆ. ನಮ್ಮ ಕಣ್ಣಿಗೆ ಕಾಣದ ಆ ಶಕ್ತಿಯ ಯೋಜನೆಗಳು ಯಾವಾಗಲೂ ನಮ್ಮ ರಕ್ಷಣೆಗಾಗಿಯೇ ಇರ್ತವೆ. ವಿಭಾಗ 2, ಸ್ಮೃತಿ, ಜ್ಞಾನ ಮತ್ತು ಅಪೋಹನ, ಅಂದರೆ ನೆನಪು ಮತ್ತು ಮರೆವು. ಸ್ಮೃತಿ ಮತ್ತು ಅಪೋಹನ. ಸ್ಮೃತಿ ಎಂದರೆ ಜ್ಞಾನ ಮತ್ತು ಅನುಭವಗಳನ್ನು ಉಳಿಸಿಕೊಳ್ಳುವ ನೆನಪಿನ ಶಕ್ತಿ. ಆದರೆ ಅಪೋಹನ ಎಂದರೆ ಹಿಂದಿನದ್ದನ್ನು ಮರೆಯುವ ದೈವಿಕ ಶಕ್ತಿ. ಮರೆವು ಒಂದು ಶಾಪ ಅಂತ ನಾವು ಅಂದ್ಕೊಂಡಿರ್ಬೋದು, ಆದರೆ ಹಿಂದಿನ ಜನ್ಮದ ನೆನಪುಗಳನ್ನು ಅಥವಾ ಹಳೆಯ ಆಘಾತಕಾರಿ ಘಟನೆಗಳನ್ನು ಮರೆಯುವುದು ಆ ಭಗವಂತ ನೀಡಿರುವ ಎಂಥ ಅದ್ಭುತವಾದ ವರ. ಮರೆವು ಇಲ್ಲದಿದ್ರೆ ನೆಮ್ಮದಿಯಿಂದ ಬದುಕಲು ಸಾಧ್ಯವೇ ಇಲ್ಲ. ವಿಭಾಗ 3, ಸ್ಪಷ್ಟತೆಯ ಧ್ವನಿ. ಈಗ ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯ ಏನಪ್ಪಾ ಅಂದ್ರೆ, ದೊಡ್ಡ ದೊಡ್ಡ ವೇದ ಪಂಡಿತರೇ ಅನೇಕ ಬಾರಿ ಸಂಕೀರ್ಣವಾದ ಶೈಕ್ಷಣಿಕ ಚರ್ಚೆಗಳಲ್ಲಿ ಸಿಕ್ಕಿಹಾಕ್ಕೊಳ್ತಾರೆ. ಇಡೀ ವೇದಗಳ ಸಾರಾಂಶವನ್ನು ಒಂದೇ ಮಾತಿನಲ್ಲಿ ಹೇಳಲು ಅವರಿಗೆ ಸಾಧ್ಯವಾಗುವುದೇ ಇಲ್ಲ. ಅತಿಯಾದ ಬೌದ್ಧಿಕ ಗೊಂದಲಗಳು ಅಂತಿಮ ಸತ್ಯವನ್ನು ಹೇಗೆ ಮರೆ ಮಾಡುತ್ತವೆ ಎಂಬುದಕ್ಕೆ ಇದೇ ಸಾಕ್ಷಿ. ಆದರೆ ಆ ಎಲ್ಲ ಗೊಂದಲಗಳ ನಡುವೆ ಒಂದು ಸ್ಪಷ್ಟತೆಯ ಧ್ವನಿ ಹೊರಹೊಮ್ಮುತ್ತದೆ. ಪಂಡಿತರು ಉತ್ತರಿಸಲಾಗದೆ ಪರದಾಡುತ್ತಿದ್ದಾಗ ಸರಸ್ವತಿ ಎಂಬ ಹೆಸರಿನ ಓರ್ವ ಚಿಕ್ಕ ಹುಡುಗಿಯ ಧ್ವನಿ ಕೇಳಿಸುತ್ತದೆ. ಆಕೆ ಅತ್ಯಂತ ಸ್ಪಷ್ಟವಾಗಿ ಕೃಷ್ಣನೇ ದೇವೋತ್ತಮ ಪರಮಪುರುಷ ಎಂದು ಹೇಳುತ್ತಾಳೆ. ಅಂತಿಮ ಸತ್ಯವು ಅಹಂಕಾರವಿಲ್ಲದ ಶುದ್ಧವಾದ ಧ್ವನಿಯಲ್ಲಿದೆ. ಆ ಚಿಕ್ಕ ಹುಡುಗಿಯ ನಿಷ್ಕಲ್ಮಶವಾದ ಮಧುರವಾದ ಧ್ವನಿಯೇ ಆ ಎಲ್ಲ ಬೌದ್ಧಿಕ ಸಂಕೀರ್ಣತೆಗಳನ್ನು ಭೇದಿಸಿ ಸತ್ಯವನ್ನು ಅನಾವರಣಗೊಳಿಸಿದ್ದು. ಎಷ್ಟೊಂದು ವಿಶೇಷ, ಗಮನಿಸಿದಿರಾ? ವಿಭಾಗ 4, 4 ಸಂಘಾತಿಗಳು. ಒಬ್ಬ ರಾಜನಿಗೆ 4 ಜನ ಪತ್ನಿಯರು ಅನ್ನೋ ಕಥೆ ಕೇಳಿದ್ದೀರಾ? ಅದರಲ್ಲಿ ರಾಜ ಅತಿ ಹೆಚ್ಚು ಪ್ರೀತಿಸುವ 4ನೆಯ ಪತ್ನಿಯೆಂದರೆ ಬೇರೇನೂ ಅಲ್ಲ, ನಮ್ಮ ಈ ಭೌತಿಕ ದೇಹ. ನಾವು ದಿನವಿಡೀ ಈ ದೇಹವನ್ನು ಅಲಂಕರಿಸುತ್ತೇವೆ, ಪೋಷಿಸುತ್ತೇವೆ. ಆದರೆ ಸಾವು ಬಂದ ತಕ್ಷಣ ನಾವು ಎಷ್ಟೇ ಆರೈಕೆ ಮಾಡಿದ್ದರೂ ಈ ದೇಹ ನಮ್ಮನ್ನು ಅಲ್ಲೇ ಬಿಟ್ಟು ಹೋಗುತ್ತದೆ. ನಮ್ಮ ಭೌತಿಕ ರೂಪದ ಮೇಲಿನ ಅತಿಯಾದ ವ್ಯಾಮೋಹ ಎಷ್ಟು ವ್ಯರ್ಥ ಎಂಬುದನ್ನು ಇದು ತೋರಿಸುತ್ತದೆ. ಇದು ಹೇಗೆ ಮುಂದುವರಿಯುತ್ತದೆ ಎಂದು ನೋಡೋಣ. 3ನೇ ಮತ್ತು 2ನೇ ಪತ್ನಿಯರು ಅಂದರೆ ನಮ್ಮ ಸಂಪತ್ತು ಮತ್ತು ನಮ್ಮ ಕುಟುಂಬ. ಇವರನ್ನು ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಚಿಕೊಂಡಿರುತ್ತೇವೆ. ಆದರೆ ಇವರು ಹೆಚ್ಚೆಂದರೆ ಸ್ಮಶಾನದವರೆಗೆ ಮಾತ್ರ ನಮ್ಮ ಜೊತೆ ಬರಬಲ್ಲರು. ಆಚೆಗೆ ಈ ಪ್ರಾಪಂಚಿಕ ಸಂಬಂಧಗಳಾಗಲಿ ಆಸ್ತಿಯಾಗಲಿ ಹೆಜ್ಜೆ ಹಾಕುವುದಿಲ್ಲ.
ಆದ್ರೆ ಒಂದನೇ ಪತ್ನಿ ಅಂದ್ರೆ ನಮ್ಮ ಆತ್ಮ ಮತ್ತು ಪರಮಾತ್ಮ. ಇಡೀ ಜೀವನದ ಜಂಜಾಟದಲ್ಲಿ ನಾವು ಇವರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿರ್ತೇವೆ. ಆದ್ರೆ ಅಚ್ಚರಿ ಏನಂದ್ರೆ ಮರಣದ ನಂತರ ಅನಂತ ಕಾಲದವರೆಗೆ ನಮ್ಮ ಜೊತೆ ಬರುವ ಏಕೈಕ ನಿಜವಾದ ಶಾಶ್ವತ ಸಂಗಾತಿ ಇವರು ಮಾತ್ರ. ವಿಭಾಗ 5 ಮರದ ಮೇಲಿನ 2 ಹಕ್ಕಿಗಳು. ಕನಕದಾಸರ ಬಾಳೆಹಣ್ಣಿನ ಕಥೆ ನಮಗೆಲ್ಲ ಗೊತ್ತೇ ಇದೆ. ತಮ್ಮ ಗುರುಗಳು ಯಾರು ನೋಡದ ಜಾಗದಲ್ಲಿ ಬಾಳೆಹಣ್ಣು ತಿನ್ನಲು ಹೇಳಿದಾಗ ಕನಕದಾಸರು ಮಾತ್ರ ಅದನ್ನು ತಿನ್ನದೆ ವಾಪಸ್ ತರ್ತಾರೆ. ಏಕೆಂದರೆ ಪರಮಾತ್ಮನು ಎಲ್ಲೆಡೆಯೂ ಇದ್ದಾನೆ, ಆತನೇ ಎಲ್ಲದಕ್ಕೂ ಸಾಕ್ಷಿ ಎಂಬ ಸತ್ಯ ಅವರಿಗೆ ತಿಳಿದಿತ್ತು. ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಆ ದೈವಿಕ ಶಕ್ತಿ ಸಾಕ್ಷಿಯಾಗುತ್ತಲೇ ಇರುತ್ತದೆ. ಇದೇ ಸತ್ಯವನ್ನು ಉಪನಿಷತ್ತುಗಳು 2 ಹಕ್ಕಿಗಳ ಮೂಲಕ ಬಹಳ ಸುಂದರವಾಗಿ ವಿವರಿಸುತ್ತವೆ. ಒಂದು ಹಕ್ಕಿ ಜೀವಾತ್ಮ. ಅದು ಮರದ ಸಿಹಿ ಮತ್ತು ಕಹಿ ಹಣ್ಣುಗಳನ್ನು, ಅಂದರೆ ಭೌತಿಕ ಜಗತ್ತಿನ ಕರ್ಮಫಲಗಳನ್ನು ತಿನ್ನುವುದರಲ್ಲೇ ಸಂಪೂರ್ಣವಾಗಿ ಕಳೆದು ಹೋಗಿದೆ. ಆದರೆ ಎರಡನೆಯ ಹಕ್ಕಿ ಪರಮಾತ್ಮ. ಅದು ಸುಮ್ಮನೆ ಕುಳಿತು ಜೀವಾತ್ಮನಿಗೆ ಮಾರ್ಗದರ್ಶನ ನೀಡಲು ಕಾಯುತ್ತಿರುವ ಒಂದು ಮೌನ ಶಾಶ್ವತ ಸಂಗಾತಿ. ವಿಭಾಗ 6 ಕ್ಷರ ಮತ್ತು ಅಕ್ಷರ. ಹಾಗಾಗಿ ಇಲ್ಲಿರುವ ಅತ್ಯಂತ ಪ್ರಮುಖವಾದ ಅಂಶವೆಂದರೆ ಕ್ಷರ ಮತ್ತು ಅಕ್ಷರ ನಡುವಿನ ವ್ಯತ್ಯಾಸ. ಕ್ಷರ ಎಂದ್ರೆ ಈ ಭೌತಿಕ ಜಗತ್ತಿನಲ್ಲಿರುವ ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಲುಕಿರುವ ನಾಶವಾಗುವ ಜೀವಿಗಳು. ಅಕ್ಷರ ಎಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿರುವ ಎಂದಿಗೂ ಬದಲಾಗದ ಪತನವಾಗದ ಮುಕ್ತ ಜೀವಿಗಳು. ತಾತ್ಕಾಲಿಕ ಭೌತಿಕ ಅಸ್ತಿತ್ವ ಹಾಗೂ ಶಾಶ್ವತ ಆಧ್ಯಾತ್ಮಿಕ ಮುಕ್ತಿಯ ನಡುವಿನ ಸ್ಪಷ್ಟ ಚಿತ್ರಣ ಇದು. ಈ ಮೂಲವಸ್ತುವಿನ ವಿಶ್ಲೇಷಣೆಯ ನಂತರ ನಮ್ಮೆಲ್ಲರ ಮುಂದಿರುವ ಅಂತಿಮ ಪ್ರಶ್ನೆ ಇದು: ನಾವು ಆ ಮರದ ಮೇಲಿನ ಯಾವ ಹಕ್ಕಿಯಾಗಲು ಬಯಸುತ್ತಿದ್ದೇವೆ? ಕೇವಲ ಪ್ರಾಪಂಚಿಕ ಹಣ್ಣುಗಳ ರುಚಿಯಲ್ಲಿ ಕಳೆದುಹೋದ ಹಕ್ಕಿಯೇ, ಅಥವಾ ಅಂತಿಮ ಮಾರ್ಗದರ್ಶನ ನೀಡುವ ಆ ದೈವಿಕ ಸಂಗಾತಿಯ ಕಡೆಗೆ ಮುಖ ಮಾಡುವ ಹಕ್ಕಿಯೇ? ಯೋಚಿಸಿ. ಈ ವಿಶ್ಲೇಷಣೆಯು ಖಂಡಿತವಾಗಿಯೂ ಮತ್ತಷ್ಟು ಆಳವಾಗಿ ಕಲಿಯುವ ಹಂಬಲವನ್ನು ಮೂಡಿಸಿದೆ ಎಂದು ಭಾವಿಸುತ್ತೇವೆ.